ನೋಡ್ರಿ, ಈ ದೇಶದೊಳಗೆ ಕಾನೂನು ಯಾರ್ಯಾರು ಏನೇನು ಬೇಕೋ ಸುಪ್ರೀಂ ಕೋರ್ಟ್ ಹೋಗ್ಬೇಡ್ರಿ ಅಂತ ಹೇಳೋದಕ್ಕಲ್ಲ. ಇದು ಅನ್ನೆಸೆಸರಿಯಾಗಿ ರೇಖಪ್ಪ ಆಗಿರ್ತಕ್ಕಂಥ ವಿಚಾರ. 13-14 ವರ್ಷದ ಹಿಂದಿಂದ ತಗೊಂಡ್ರೆ ಯಾರು ಇದನ್ನ ಕಾಗ್ನೆನ್ಸ್ ತಗೊಳ್ತಾರೆ ಹೇಳಿ? ಇದು ಈ ಲೋಕಾಯುಕ್ತರು ಅದು ನೋಡಿಬಿಟ್ಟು ಹೈಕೋರ್ಟಲ್ಲೂ ಕೂಡ ಇವತ್ತು ಅದನ್ನು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನು CBI ಕೊಡೋದು ನೆಸೆಸಿಟಿ ಇಲ್ಲ ಅಂತ. ಕಾನೂನು ಏನಿದೆ ಇನ್ನು ಬೇರೆ ಬೇರೆ ತನಿಖೆಗಳೇನು ಅದು ಕಾನೂನುಬದ್ಧವಾಗಿ ನಡೀತವೆ. ಸರ್, ರಿಗಾರ್ಡಿಂಗ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಬಂದಾಗ ಶಿಕ್ಷಕರ ಕೊರತೆ ಇದೆ ಅಂತ ನೀವು ಓಪನ್ ಆಗಿ ಒಪ್ಕೊಂಡ್ರಿ. ಯಾಕೆ NEP 2020 ಇದರ ಅಡಿಯಲ್ಲಿ ಅದನ್ನ ಯಾಕೆ ಒಪ್ಕೊಳ್ತಿಲ್ಲ ಕರ್ನಾಟಕ ಸರ್ಕಾರ? ಒಂದು. ಎರಡನೇದು, ಈ ಪೋಸ್ಟ್ಗಳನ್ನ ಯಾಕೆ ತುಂಬಿಕೊಳ್ತಿಲ್ಲ? ಅಲ್ಲ, ಒಂದು ನಿಮಿಷ. ಈಗ ನಾನು ಬಂದ್ಮೇಲೆ ಸೃಷ್ಟಿಯಾಗಿದ್ದ, ನನಗಿಂತ ಮುಂಚೆ ಸೃಷ್ಟಿಯಾಗಿದ್ದು 50 ಒಂದು ನಿಮಿಷ ಇರೋಕೆ ಕೇಳ್ರಿ ಅವ್ರಿಗೆ. 53,000 ಪೋಸ್ಟು ಖಾಲಿ ಇದ್ದವು ಹಿಂದಿನ ಸರ್ಕಾರದವರು 3.5 ವರ್ಷದೊಳಗೆ. ಯಾಕಂದರೆ ದಯವಿಟ್ಟು ರವಿಯವರು ಇದ್ದಾರೆ, 3.5 ವರ್ಷಕ್ಕೆ 4,500 ಇದು ವಿಧಾನಸಭೆಯಲ್ಲೂ ಕೂಡ ಹೇಳಿದೆ, 5,000 ಪೋಸ್ಟ್ನ ಅವ್ರು ತುಂಬಿದರು. ನಾವು ಬಂದಮೇಲೆ ಅವ್ರು ಮಾಡಿರ್ತಕ್ಕಂಥ ನೋಟಿಫಿಕೇಷನ್ನ ನಾನು 13,000 ಟೀಚರ್ನ ತಗೊಂಡು ಈಗಾಗಲೇ ಕಳಿಸಿದ್ದೀನಿ. ಈಗ ಅವರ ಬೇಡಿಕೆ ಇಟ್ಟರು, ಏನಂತ, ಟೀಚರ್ಸ್ ತಗೊಳ್ಳಿ ಅಂತ. ಅನುದಾನಿತ ಶಾಲೆಗೆ 9 ವರ್ಷದಿಂದ ತೊಗೊಂಡಿರಲಿಲ್ಲ, 5 ವರ್ಷಕ್ಕೆ ನಾನು ಕೊಟ್ಟಿದ್ದೀನಿ. ಇದು ಪ್ರೋಗ್ರೆಸ್ ತಾನೇ? ಒಂದೇ ಸತಿಗೆ ಮಾಡೋದಕ್ಕಾಗೋದಿಲ್ಲ. ಈ ಸತಿ 15,000 ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಂಡಿದ್ದೀನಿ. ಪ್ಲಸ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 6,000 ಚಿಲ್ಲರೆ ಏನಿದೆ ಖಾಲಿ, 80% ಫಿಲಪ್ ಮಾಡೋದಕ್ಕೆ ಅಲ್ಲೇನು ಕ್ಯಾಬಿನೆಟ್ ಮೀಟಿಂಗ್ ನಡೀತು ಕಲಬುರಗಿಯಲ್ಲಿ, ಅಲ್ಲೂ ಕೂಡ ಸ್ಯಾಂಕ್ಷನ್ ಆಗಲೇ ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ಗಿವ್ ಸಮ್ ಟೈಮ್. 1 ವರ್ಷ 9 ತಿಂಗಳಾಗಿದೆ, 9ನೇ ತಿಂಗಳು ನಡೀತಾ ಇದೆ. ಸೊ ನನಗನ್ಸಿದ ಕ್ರಮೇಣ ಶಿಕ್ಷಕರ ನೇಮಕಾತಿಯನ್ನು ಪ್ರಕ್ರಿಯೆಯನ್ನು ಭಾಳ ಸ್ಪೀಡಾಗಿ ನಾವು ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತೀವಿ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂಥದ್ರಲ್ಲಿ ರವಿಕುಮಾರ್ ಅವರು ಏನು ಈ ಥರ ಬಿಲ್ಡಿಂಗ್ ಕಟ್ಟಿದ್ದಾರೆ, ಇಡೀ ರಾಜ್ಯದಲ್ಲಿ ಲಕ್ಷಾಂತರ 100 ಕೋಟಿ ರೂಪಾಯಿ ಕೂಡ ಅಲ್ಲೂ ಬರ್ತಾಯಿದೆ. ಬೇರೆ ಬೇರೆ CSR ಫಂಡಿಂದ ದುಡ್ಡು ಬರ್ತಾಯಿದೆ. ADB ಬ್ಯಾಂಕಿಂದ 2,000 ಕೋಟಿ ಮೊನ್ನೆ ಕ್ಯಾಬಿನೆಟಲ್ಲೂ ಕೂಡ ಕ್ಲಿಯರ್ ಆಗಿ ಅದು ಕೂಡ KPS ಶಾಲೆಗೆ ಬರ್ತಕ್ಕಂಥ ಪ್ರೋಗ್ರೆಸ್ಸಲ್ಲಿದ್ದೀವಿ. ಹಿಂದಿರ್ತಕ್ಕಂಥದ್ದು ನಾನು ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ. ಅನಿವಾರ್ಯವಾಗಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅದು ನೆನ್ಪು ಮಾಡಿ ನನ್ನ ಜವಾಬ್ದಾರಿನ ಇವಾಗ ಏನಿದೆ ಅದನ್ನು ಮಾಡ್ತಕ್ಕಂಥ ಜವಾಬ್ದಾರಿ. ತುಂಬ ಬರ್ತಾರೆ. ಅದೇ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ಯಾಕೆಂದರೆ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ, 39 ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಇದೆ, 36,000 ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ. ಈಗ ರವಿಯವರು ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ಬೇರೆ ಕಡೆಯೂ ಇದು ಮಾಹಿತಿ ಹೋದಾಗ ನಾವು 500 ರೂಪಾಯಿಂದ 5 ಕೋಟಿವರೆಗೂ ಕಲೆಕ್ಷನ್ ಆಗಿರ್ತಕ್ಕಂಥದ್ದನ್ನು ವಿಡಿಯೋ ಮಾಡಿ ಎಲ್ಲ ವಾಟ್ಸಪ್ ಗ್ರೂಪ್ಗಳೆಲ್ಲ ಹಾಕಿದಾಗ ಬೇರೆಯವರಿಗೆ ಅದು ಇದು ಸರ್ಕಾರನೇ ಎಲ್ಲದೂ ಕೊಡೋದಲ್ಲ. ಸರ್ಕಾರದಿಂದ ಓದಿ ಇವತ್ತು ಶಾಸಕರಾಗಿ ರಾಜ್ಯದ ನಾಯಕರಾಗಿದ್ದಾರೆ. ಸರ್ಕಾರದ ಶಾಲೆಯಲ್ಲಿ ಓದಿ ದೇವೇಂದ್ರಪ್ಪರು ಕೂಡ ಒಂದು ಉನ್ನತ ಸ್ಥಾನದಲ್ಲಿ ಅವರು ಇರೋದ್ರಿಂದ ನಮ್ಮ ತಂದೆಯವರು, ನಾನು ಕಾನ್ವೆಂಟಲ್ಲಿ ಓದಿದೆ, ನಮ್ಮ ತಂದೆಯವರು ಓದಿದ್ದು ಸರ್ಕಾರಿ ಶಾಲೆ. ಆ ಸರ್ಕಾರಿ ಶಾಲೆಗೆ ನಾನು ಕೂಡ ನನ್ನ ಸಂಬಳದೊಳಗೆ 10 ಲಕ್ಷ ಕೊಟ್ಟಿದ್ದೀನಿ. ಅದೇ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ನಮ್ಮ ಇದರೊಳಗೆ ಅಲ್ಲೂ ಸಹಕಾರ ತಗೊಳ್ಬೇಕಂತೆ ಸ್ಪೀಡಪ್ ಮಾಡೋದಕ್ಕೆ ಪ್ರೋಸೆಸ್ಸು. ನಾವು ಸಾಕಷ್ಟು ಹೊರಗಡೆಯಿಂದನೂ ಕೂಡ ದೇಣಿಗೆಗಳನ್ನು ಬರ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಹಳೆ ವಿದ್ಯಾರ್ಥಿಗಳ ಸಂಘ ರಚನೆಗೆ SDMC ಅವರು ಮತ್ತೆ ಶಾಲಾ ಶಿಕ್ಷಕರು ಹಿಂದೇಟ್ ಆಗ್ತಿದ್ದಾರೆ, ಅದನ್ನ ಬೇಗ ಪ್ರೊಸೆಸ್ ಮಾಡ್ತಾರೆ. ಇಲ್ಲ, ಯಾರು ನನಗಂತೂ ನೀವೇ ಫಸ್ಟ್ ಕೇಳ್ತಾ ಇರೋದು. ಹಂಗೇನಾರಿದ್ರೆ ಅದು ವಿಚಾರ ಮಾಡ್ತೀವಿ. ಬಂಟ್ನಾಡ್ ಚಿಕ್ಕಬಟ್ನಹಳ್ಳಿ ಅಂತ ಶಾಲೆ ಇದೆ, ಇನ್ನೂ ಉದ್ಘಾಟನೆ ಆಗಿಲ್ಲ. ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ನಮ್ಮ ಶಾಸಕರು ಕೂಡ ಎಚ್ಚರಿಕೆ ನೀಡಿ ಅಲ್ಲಿ ನಾವು ಇದರಲ್ಲಿ ವಿಧಾನಸಭೆಯಲ್ಲಿ ಎಚ್ಚರಿಕೆ ಕೊಟ್ಟು ಮಾತಾಡ್ತೀವಿ. ಇನ್ನೂ ಕೂಡ 15 ಲಕ್ಷ ರೂಪಾಯಿದು ಒಂದೇ ಒಂದು ಹನಿ ಕುಡಿಯೋ ನೀರಿಲ್ಲ ಸರ್. ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ನಾವು ಯೂಶಲಿ ಶುದ್ಧ ಕುಡಿಯೋ ನೀರಿದು ಯೂಶಲಿ ಜಿಲ್ಲಾ ಪಂಚಾಯತಿಯಿಂದ ಎಲ್ಲ ಕಡೆನೂ ಸಹಕಾರ ಮಾಡ್ತಕ್ಕಂಥದ್ದು ನಡೀತಾ ಇದೆ. ನೀವು ಓಕೆ, DC ಅವರು ಇದ್ದಾರೆ, ಸ್ಯಾಂಕ್ಷನ್ ಆಗಿದ್ದಾರೆ, ಅದು ಅನುಷ್ಠಾನ ಮಾಡೋದ್ರಲ್ಲಿ ಆದಷ್ಟು ಬೇಗ ಮಾಡ್ತಕ್ಕಂಥ. CM ಬದಲಾವಣೆ ಇನ್ನೂ ಇದೆಯಾ ಸರ್? ನೀವು ಇಲ್ಲದೆ ಇರೋ ಕ್ವಶನ್ ಕೇಳಕ್ಕೆ ಹೋಗಬೇಡಿ, ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ನೆಕ್ಸ್ಟ್ ಏಕಲವ್ಯ ಶಾಲೆ ಜಾಗ ಕೊಟ್ಟಿದ್ದೀವಿ ಸರ್, 20 ಎಕರೆ ಜಾಗ ಕೊಟ್ಟಿದ್ದೀವಿ ಸರ್. ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಅದು ಒಂದು ನಿಮಿಷ. ಜಾಗ ಕೊಟ್ಟಿದ್ದಾರಂತೆ, ಜಾಗ ಕೊಡೋದು ನಮ್ಮ ಕೆಲಸ ಆಗಿತ್ತು. ಸೆಂಟ್ರಲ್ ಗೌರ್ಮೆಂಟಿಂದ ಅದು ಪ್ರಕ್ರಿಯೆಯನ್ನು ಆಗಲಿಕ್ಕೆ DC ಅವರು ಈಗ ಕಳಿಸಿದ್ದಾರೆ. ಬೇಕಾದ್ರೆ ಇಲ್ಲ, ಇಡೀ ಎಲ್ಲ ಅನುದಾನ ಶಾರ್ಟೇಜ್ ಅಲ್ಲ, ಇಡೀ ರಾಜ್ಯದಲ್ಲಿ ಈ ಸತಿ ಅತಿ ಹೆಚ್ಚು ಮಳೆ ಮತ್ತು ಅದು ವಿಸ್ತರಣೆಯೂ ಕೂಡ ಜಾಸ್ತಿ ಆಯಿತು. ನಮ್ಮ ಮಲೆನಾಡು ಭಾಗದಲ್ಲಿ ಇನ್ನೂ ವರ್ಷದಲ್ಲಿದ್ದೀವಿ ನಾವು. ಅದು ಸರಿ ಮಾಡ್ತಕ್ಕಂಥದ್ದು
ಕೊರತೆಗಳು ಬೇಕಾದಷ್ಟಿದ್ದಾವೆ. ಈ ಸತಿನೂ ಕೂಡ ಸುಮಾರು 5,000 ಹೊಸ ಕೊಠಡಿಗಳನ್ನು ಬೇಡಿಕೆಯನ್ನು ಇಟ್ಟಿದ್ದೀನಿ. ಈ ಬಜೆಟಲ್ಲಿ ಒಂದು ತಿಂಗಳೊಳಗೆ ಗೊತ್ತಾಗ್ತದೆ. ಮತ್ತು ನಾನು ಹೊರಗಡೆಯಿಂದನೂ ಕೂಡ ಈ ಅಜೀಂ ಪ್ರೇಮ್ಜಿ 1,591 ಕೋಟಿ ಏನು ಕೊಡ್ತಾರೆ ಅದು ಸರ್ಕಾರದ ಹಣ ಅಲ್ಲ, ಟ್ಯಾಕ್ಸ್ ಹಣ ಅಲ್ಲ. ಇಂಥ ವ್ಯವಸ್ಥೆಯಲ್ಲಿ ಸಾಕಷ್ಟು ಜನರು ಮುಂದಾಳತ್ವದಲ್ಲಿ ಬರ್ತಾ ಇದ್ದಾರೆ. ಬೇರೆಯವ್ರ ಸಹಕಾರ ತೊಗೊಂಡು ನಾವು ಮಾಡಬೇಕಾಗತ್ತೆ. ಸಮಸ್ಯೆಗಳು ಭಾಳ ದೊಡ್ಡದಿದೆ ಅಂತೇಳಿ ನುಣ್ಸ್ಕೊಳ್ತಕ್ಕಂಥದ್ದಲ್ಲ. ಅದಕ್ಕೆ ಪರಿಹಾರ ಸರ್ಕಾರ, ಹೊರಭಾಗಿತ್ವ ಮತ್ತು ಎಲ್ಲ ನಮ್ಮ ಜನಪ್ರತಿನಿಧಿಗಳ ಸಹಕಾರದಿಂದ ಮಾಡ್ತಕ್ಕಂಥದ್ದು. ಶಿಕ್ಷಣ ಇಲಾಖೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂದಿದ್ದಾರೆ ನನಗೆ. ನಾನಂತೂ ಅದು ಮಾಡ್ತೀನಿ. ಇಂಥ ಪ್ರಶ್ನೆಗಳು ನೀವು ಕೇಳೋದನ್ನ ನನಗೆ ನಿಲ್ಲಿಸ್ಬಿಡಿ ಅಷ್ಟೇ. ನಿಮಗೆ ಬಾಯಿ ಮುಚ್ಚಿ ಅಂತ ಹೇಳಲ್ಲ, ನೀವು ಬಾಯಿ ಎಷ್ಟಾದ್ರು ಕೇಳಿ. ನಾನಂತೂ ಬಾಯಿ ಮುಚ್ಕೊಂಡೇ ಇರೋದು. ನೋಡಿರಿ, ಈ ದೇಶದೊಳಗೆ ಕಾನೂನು ಯಾರ್ಯಾರು ಏನೇನು ಬೇಕೋ ಸುಪ್ರೀಂ ಕೋರ್ಟ್ ಹೋಗ್ಬೇಕೋ ಅಂತ ಹೇಳೋದಕ್ಕಲ್ಲ. ಇದು ಅನ್ನೆಸೆಸರಿಯಾಗಿ ರೇಖಪ್ಪ ಆಗಿರ್ತಕ್ಕಂಥ ವಿಚಾರ. 13-14 ವರ್ಷದ ಹಿಂದಿಂದ ತಗೊಂಡ್ರೆ ಯಾರು ಇದನ್ನು ಕಾಂಗ್ರೆಸ್ ತಗೊಳ್ತಾರೆ ಹೇಳಿ? ಇದು ಈ ಲೋಕಾಯುಕ್ತರು ಅದು ನೋಡಿಬಿಟ್ಟು ಹೈಕೋರ್ಟಲ್ಲೂ ಕೂಡ ಇವತ್ತು ಅದನ್ನು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನು CBI ಕೊಡೋದು ನೆಸೆಸಿಟಿ ಇಲ್ಲ ಅಂತ. ಕಾನೂನು ಏನಿದೆ ಇನ್ನು ಬೇರೆ ಬೇರೆ ತನಿಖೆಗಳೇನು ಅದು ಕಾನೂನುಬದ್ಧವಾಗಿ ನಡೀತವೆ. ಸರ್, ರಿಗಾರ್ಡಿಂಗ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಬಂದಾಗ ಶಿಕ್ಷಕರ ಕೊರತೆ ಇದೆ ಅಂತ ನೀವು ಓಪನ್ ಆಗಿ ಒಪ್ಕೊಂಡ್ರಿ. ಯಾಕೆ NEP 2020 ಇದರ ಅಡಿಯಲ್ಲಿ ಅದನ್ನ ಯಾಕೆ ಒಪ್ಕೊಳ್ತಿಲ್ಲ ಕರ್ನಾಟಕ ಸರ್ಕಾರ? ಒಂದು. ಎರಡನೇದು, ಈ ಪೋಸ್ಟ್ಗಳನ್ನ ಯಾಕೆ ತುಂಬಿಕೊಳ್ತಿಲ್ಲ? ಅಲ್ಲ, ಒಂದು ನಿಮಿಷ. ಈಗ ನಾನು ಬಂದಮೇಲೆ ಸೃಷ್ಟಿಯಾಗಿದ್ದ, ನನಗಿಂತ ಮುಂಚೆ ಸೃಷ್ಟಿಯಾಗಿದ್ದು 50 ನಿಮಿಷ ಇರೋಕೆ ಕೇಳ್ರಿ ಅವ್ರಿಗೆ. 53,000 ಪೋಸ್ಟು ಖಾಲಿ ಇದ್ದವು. ಹಿಂದಿನ ಸರ್ಕಾರದವರು 3.5 ವರ್ಷದೊಳಗೆ, ಯಾಕಂದರೆ ದಯವಿಟ್ಟು ರವಿಯವರು ಇದ್ದಾರೆ, 3.5 ವರ್ಷಕ್ಕೆ 4,500 ಇದು ವಿಧಾನಸಭೆಯಲ್ಲೂ ಕೂಡ ಹೇಳಿದೆ, 5,000 ಪೋಸ್ಟ್ನ ಅವ್ರು ತುಂಬಿದರು. ನಾವು ಬಂದಮೇಲೆ ಅವ್ರು ಮಾಡಿರ್ತಕ್ಕಂಥ ನೋಟಿಫಿಕೇಷನ್ನ ನಾನು 13,000 ಟೀಚರ್ನ ತಗೊಂಡು ಈಗಾಗಲೇ ಕಳಿಸಿದ್ದೀನಿ. ಈಗ ಅವರ ಬೇಡಿಕೆ ಇಟ್ಟರು, ಏನಂತ, ಟೀಚರ್ಸ್ ತಗೊಳ್ಳಿ ಅಂತ. ಅನುದಾನಿತ ಶಾಲೆಗೆ 9 ವರ್ಷದಿಂದ ತೊಗೊಂಡಿರಲಿಲ್ಲ, 5 ವರ್ಷಕ್ಕೆ ನಾನು ಕೊಟ್ಟಿದ್ದೀನಿ. ಇದು ಪ್ರೋಗ್ರೆಸ್ ತಾನೇ? ಒಂದೇ ಸತಿಗೆ ಮಾಡೋದಕ್ಕಾಗೋದಿಲ್ಲ. ಈ ಸತಿ 15,000 ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಂಡಿದ್ದೀನಿ. ಪ್ಲಸ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 6,000 ಚಿಲ್ಲರೆ ಏನಿದೆ ಖಾಲಿ, 80% ಫಿಲಪ್ ಮಾಡೋದಕ್ಕೆ ಅಲ್ಲೇನು ಕ್ಯಾಬಿನೆಟ್ ಮೀಟಿಂಗ್ ನಡೀತು ಕಲಬುರಗಿಯಲ್ಲಿ, ಅಲ್ಲೂ ಕೂಡ ಸ್ಯಾಂಕ್ಷನ್ ಆಗಲೇ ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ಗಿವ್ ಸಮ್ ಟೈಮ್. 1 ವರ್ಷ 9 ತಿಂಗಳಾಗಿದೆ, 9ನೇ ತಿಂಗಳು ನಡೀತಾ ಇದೆ. ಸೊ ನನಗನ್ಸಿದ ಕ್ರಮೇಣ ಶಿಕ್ಷಕರ ನೇಮಕಾತಿಯನ್ನು ಪ್ರಕ್ರಿಯೆಯನ್ನು ಭಾಳ ಸ್ಪೀಡಾಗಿ ನಾವು ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತೀವಿ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂಥದ್ರಲ್ಲಿ ರವಿಕುಮಾರ್ ಅವರು ಏನು ಈ ಥರ ಬಿಲ್ಡಿಂಗ್ ಕಟ್ಟಿದ್ದಾರೆ, ಇಡೀ ರಾಜ್ಯದಲ್ಲಿ ಲಕ್ಷಾಂತರ 100 ಕೋಟಿ ರೂಪಾಯಿ ಕೂಡ ಅಲ್ಲೂ ಬರ್ತಾ ಇದೆ. ಬೇರೆ ಬೇರೆ CSR ಫಂಡಿಂದ ದುಡ್ಡು ಬರ್ತಾ ಇದೆ. ADB ಬ್ಯಾಂಕಿಂದ 2,000 ಕೋಟಿ ಮೊನ್ನೆ ಕ್ಯಾಬಿನೆಟಲ್ಲೂ ಕೂಡ ಕ್ಲಿಯರ್ ಆಗಿ ಅದು ಕೂಡ KPS ಶಾಲೆಗೆ ಬರ್ತಕ್ಕಂಥ ಪ್ರೋಗ್ರೆಸ್ಸಲ್ಲಿದ್ದೀವಿ. ಹಿಂದಿರ್ತಕ್ಕಂಥದ್ದು ನಾನು ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ. ಅನಿವಾರ್ಯವಾಗಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅದು ನೆನ್ಪು ಮಾಡಿ ನನ್ನ ಜವಾಬ್ದಾರಿನ ಇವಾಗ ಏನಿದೆ ಅದನ್ನು ಮಾಡ್ತಕ್ಕಂಥ ಜವಾಬ್ದಾರಿ. ಭಾರಿ ಪ್ರತಿಕ್ರಿಯೆ ಕಂಡು ಬಂದಿದೆ ಹಳೆ ವಿದ್ಯಾರ್ಥಿಗಳಿಂದ. ಈ ಕೋಟ್ಯಾಂತರ ರೂಪಾಯಿ ತುಂಬ ಬರ್ತಾರೆ. ಅದೇ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ಯಾಕೆಂದರೆ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ. 39 ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಇದೆ, 36,000 ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ. ಈಗ ರವಿಯವರು ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ಬೇರೆ ಕಡೆಯೂ ಇದು ಮಾಹಿತಿ ಹೋದಾಗ ನಾವು 500 ರೂಪಾಯಿಂದ 5 ಕೋಟಿವರೆಗೂ ಕಲೆಕ್ಷನ್ ಆಗಿರ್ತಕ್ಕಂಥದ್ದನ್ನು ವಿಡಿಯೋ ಮಾಡಿ ಎಲ್ಲ ವಾಟ್ಸಪ್ ಗ್ರೂಪ್ಗಳೆಲ್ಲ ಹಾಕಿದಾಗ ಬೇರೆಯವರಿಗೆ ಅದು ಇದು ಸರ್ಕಾರನೇ ಎಲ್ಲದೂ ಕೊಡೋದಲ್ಲ. ಸರ್ಕಾರದಿಂದ ಓದಿ ಇವತ್ತು ಶಾಸಕರಾಗಿ ರಾಜ್ಯದ ನಾಯಕರಾಗಿದ್ದಾರೆ. ಸರ್ಕಾರದ ಶಾಲೆಯಲ್ಲಿ ಓದಿ ದೇವೇಂದ್ರಪ್ಪರು ಕೂಡ ಒಂದು ಉನ್ನತ ಸ್ಥಾನದಲ್ಲಿ ಅವರು ಇರೋದ್ರಿಂದ ನಮ್ಮ ತಂದೆಯವರು, ನಾನು ಕಾನ್ವೆಂಟಲ್ಲಿ ಓದಿದೆ, ನಮ್ಮ ತಂದೆಯವರು ಓದಿದ್ದು ಸರ್ಕಾರಿ ಶಾಲೆ. ಆ ಸರ್ಕಾರಿ ಶಾಲೆಗೆ ನಾನು ಕೂಡ ನನ್ನ ಸಂಬಳದೊಳಗೆ 10 ಲಕ್ಷ ಕೊಟ್ಟಿದ್ದೀನಿ. ಅದೇ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ನಮ್ಮ ಇದರೊಳಗೆ ಅಲ್ಲೂ ಸಹಕಾರ ತಗೊಳ್ಬೇಕಂತೆ, ಸ್ಪೀಡಪ್ ಮಾಡೋದಕ್ಕೆ ಪ್ರೋಸೆಸ್ಸು. ನಾವು ಸಾಕಷ್ಟು ಹೊರಗಡೆಯಿಂದನೂ ಕೂಡ ದೇಣಿಗೆಗಳನ್ನು ಬರ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಹಳೆ ವಿದ್ಯಾರ್ಥಿಗಳ ಸಂಘ ರಚನೆಗೆ SDMC ಅವರು ಮತ್ತೆ ಶಾಲಾ ಶಿಕ್ಷಕರು ಹಿಂದೇಟ್ ಆಗ್ತಿದ್ದಾರೆ, ಅದನ್ನ ಬೇಗ ಪ್ರೊಸೆಸ್ ಮಾಡ್ತಾರೆ. ಇಲ್ಲ, ಯಾರು ನನಗಂತೂ ನೀವೇ ಫಸ್ಟ್ ಕೇಳ್ತಾ ಇರೋದು. ಹಂಗೇನಾರಿದ್ರೆ ಅದು ವಿಚಾರ ಮಾಡ್ತೀವಿ. ಜಗಳೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಬಂಟ್ನಾಡ್ ಚಿಕ್ಕಬಟ್ನಹಳ್ಳಿ ಅಂತ ಶಾಲೆ ಇದೆ, ಇನ್ನೂ ಉದ್ಘಾಟನೆ ಆಗಿಲ್ಲ. ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ನಮ್ಮ ಶಾಸಕರು ಕೂಡ ಎಚ್ಚರಿಕೆ ನೀಡಿ ಅಲ್ಲಿ ನಾವು ಇದರಲ್ಲಿ ವಿಧಾನಸಭೆಯಲ್ಲಿ ಎಚ್ಚರಿಕೆ ಕೊಟ್ಟು ಮಾತಾಡ್ತೀವಿ. ಇನ್ನೂ ಕೂಡ 15 ಲಕ್ಷ ರೂಪಾಯಿದು ಒಂದೇ ಒಂದು ಹನಿ ಕುಡಿಯೋ ನೀರಿಲ್ಲ ಸರ್. ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ನಾವು ಯೂಶಲಿ ಶುದ್ಧ ಕುಡಿಯೋ ನೀರಿದು ಯೂಶಲಿ ಜಿಲ್ಲಾ ಪಂಚಾಯತಿಯಿಂದ ಎಲ್ಲ ಕಡೆನೂ ಸಹಕಾರ ಮಾಡ್ತಕ್ಕಂಥದ್ದು ನಡೀತಾ ಇದೆ. ನೀವು ಓಕೆ, DC ಅವರು ಇದ್ದಾರೆ, ಸ್ಯಾಂಕ್ಷನ್ ಆಗಿದ್ದಾರೆ. ಅದು ಅನುಷ್ಠಾನ ಮಾಡೋದ್ರಲ್ಲಿ ಆದಷ್ಟು ಬೇಗ ಮಾಡ್ತಕ್ಕಂಥ. CM ಬದಲಾವಣೆ ಇನ್ನೂ ಇದೆಯಾ ಸರ್? ನೀವು ಇಲ್ಲದೆ ಇರೋ ಕ್ವಶನ್ ಕೇಳಕ್ಕೆ ಹೋಗಬೇಡಿ, ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ನೆಕ್ಸ್ಟ್ ಏಕಲವ್ಯ ಶಾಲೆ ಆಗಿದೆ ಸರ್. ಜಾಗ ಕೊಟ್ಟಿದ್ದೀವಿ ಸರ್, 20 ಎಕರೆ ಜಾಗ ಕೊಟ್ಟಿದ್ದೀವಿ ಸರ್. ಪ್ರಸ್ತಾವನೆ ಕೇಂದ್ರ ಸರ್ಕಾರ ಕಳಿಸಿದ್ದೀವಿ.
ಅದು ಒಂದು ನಿಮಿಷ, ಜಾಗ ಕೊಟ್ಟಿದ್ದಾರಂತೆ. ಜಾಗ ಕೊಡೋದು ನಮ್ಮ ಕೆಲಸ ಆಗಿತ್ತು. ಸೆಂಟ್ರಲ್ ಗೌರ್ಮೆಂಟಿಂದ ಅದು ಪ್ರಕ್ರಿಯೆಯನ್ನು ಆಗಲಿಕ್ಕೆ ಡಿ ಸಿ ಅವರು ಈಗ ಕಳಿಸಿದ್ದಾರೆ. ಬೇಕಾದ್ರೆ ಏನು ಈಗೇನು ನಮಗೆ ಮಳೆ ಬಂದು ಎಲ್ಲ ಶಾಲೆಗಳು ಕಟ್ಟಡಿ ಶಾಸಕರು ಭಾಳ ಶಾಲೆ ಅಭಿವೃದ್ಧಿಪಡಿಸಿದ್ದಾರೆ. ಬಟ್ ಅವರು ಇಲ್ಲ, ಇಡೀ ಎಲ್ಲ ಅನುದಾನ ಶಾರ್ಟೇಜ್ ಅಲ್ಲ, ಇಡೀ ರಾಜ್ಯದಲ್ಲಿ ಈ ಸತಿ ಅತಿ ಹೆಚ್ಚು ಮಳೆ ಮತ್ತು ಅದು ವಿಸ್ತರಣೆಯೂ ಕೂಡ ಜಾಸ್ತಿ ಆಯಿತು. ನಮ್ಮ ಮಲೆನಾಡು ಭಾಗದಲ್ಲಿ ಇನ್ನೂ ವರ್ಷದಲ್ಲಿದ್ದೀವಿ ನಾವು. ಅದು ಸರಿ ಮಾಡ್ತಕ್ಕಂಥದ್ದು ಕೊರತೆಗಳು ಬೇಕಾದಷ್ಟಿದ್ದಾವೆ. ಈ ಸತಿನೂ ಕೂಡ ಸುಮಾರು 5,000 ಹೊಸ ಕೊಠಡಿಗಳನ್ನು ಬೇಡಿಕೆಯನ್ನು ಇಟ್ಟಿದ್ದೀನಿ. ಈ ಬಜೆಟಲ್ಲಿ ಒಂದು ತಿಂಗಳೊಳಗೆ ಗೊತ್ತಾಗ್ತದೆ. ಮತ್ತು ನಾನು ಹೊರಗಡೆಯಿಂದನೂ ಕೂಡ ಈ ಅಜೀಂ ಪ್ರೇಮ್ಜಿ 1,591 ಕೋಟಿ ಏನು ಕೊಡ್ತಾರೆ ಅದು ಸರ್ಕಾರದ ಹಣ ಅಲ್ಲ, ಟ್ಯಾಕ್ಸ್ ಹಣ ಅಲ್ಲ. ಇಂಥ ವ್ಯವಸ್ಥೆಯಲ್ಲಿ ಸಾಕಷ್ಟು ಜನರು ಮುಂದಾಳತ್ವದಲ್ಲಿ ಬರ್ತಾ ಇದ್ದಾರೆ. ಬೇರೆಯವ್ರ ಸಹಕಾರ ತೊಗೊಂಡು ನಾವು ಮಾಡಬೇಕಾಗತ್ತೆ. ಸಮಸ್ಯೆಗಳು ಭಾಳ ದೊಡ್ಡದಿದೆ ಅಂತೇಳಿ ನುಣ್ಸ್ಕೊಳ್ತಕ್ಕಂಥದ್ದಲ್ಲ. ಅದಕ್ಕೆ ಪರಿಹಾರ ಸರ್ಕಾರ, ಹೊರಭಾಗಿತ್ವ ಮತ್ತು ಎಲ್ಲ ನಮ್ಮ ಜನಪ್ರತಿನಿಧಿಗಳ ಸಹಕಾರದಿಂದ ಮಾಡ್ತಕ್ಕಂಥದ್ದು. ಶಿಕ್ಷಣ ಇಲಾಖೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂದಿದ್ದಾರೆ ನನಗೆ. ನಾನಂತೂ ಅದು ಮಾಡ್ತೀನಿ. ಇಂಥ ಪ್ರಶ್ನೆಗಳು ನೀವು ಕೇಳೋದನ್ನ ನನಗೆ ನಿಲ್ಲಿಸ್ಬಿಡಿ ಅಷ್ಟೇ. ನಿಮಗೆ ಬಾಯಿ ಮುಚ್ಚಿ ಅಂತ ಹೇಳಲ್ಲ, ನೀವು ಬಾಯಿ ಎಷ್ಟಾದರೂ ಕೇಳಿ. ನಾನಂತೂ ಬಾಯಿ ಮುಚ್ಕೊಂಡೇ ಇರೋದು.